ಅಂತವನ ಹೆಸರು ತೆಗಿಲತ್ತೀನಿ ಇಂಥ ರಾತ್ರಿಯಾಗ ಏನಾಗ್ಯದ ನಮ್ಮ ತಮ್ಮಗ ನಿಮ್ಮ ತಮ್ಮನ ಹೆಸರು ತೆಗದ್ರೆ 100 BP ಇರುತ್ತೆ ನನಗೆ. ನಮ್ಮ ಪಪ್ಪಂದು ಅವನ ತಲೆ ಕಲ್ ಕಟ್ ಹೊಡಿತೀನಿ ಅವನಿಗೆ. ಮತ್ತೆ ತಲೆನ ಕೂದ್ಲಾರ ಹೆಂಗ್ ಹೋಗ್ಯಾವ? ನಿಮ್ಮ ತಲೆನ ಕೂದ್ಲಾರ ಹೆಂಗ್ ಹೋಗ್ಯಾವ? ಹ್ಯಾಂಗ ಹೋಗ್ಯಾವ್ರಿ? ಹೆಣ್ತಿ ಸಂಬಂಧ ತಲೆಗೆ ಹೆಣ್ತಿ ಸಂಬಂಧ ಭಕ್ತಿ ಮಾಡಿ 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 ಫುಲ್ಲಾಗ್ಯದ್ರಿ. ತಂದೆ ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು ಮಾಡಿ ಮುಕ್ತನಾದ ನನ್ನ ತಮ್ಮ. ಅಲ್ಲ ಅವನು ಬಾಯಾಗ ಕಲ್ಲು ಹಾಕ್ಲಿ. ಯಾಕ ಎಂಥವನ ಹೆಸರು ತೆಗಿಲತ್ತೀನಿ ಇಂಥ ರಾತ್ರಿಯಾಗ ಏನಾಗ್ಯದ ನಮ್ಮ ತಮ್ಮಗ ನಿಮ್ಮ ತಮ್ಮನ ಹೆಸರು ತೆಗದ್ರೆ 100 BP ಇರುತ್ತೆ ನನಗೆ. ನಮ್ಮ ತಮ್ಮನ ಹೆಸರು ತೆಗದ್ರ ಹಾಂ ಬ್ಯಾಡ ಅವನ ಹೆಸರು ಬೇಡ. ನಮ್ಮ ಪಪ್ಪಂದು ಅವನ ತಲೆ ಕಲ್ ಕಟ್ ಹೊಡಿತೀನಿ ಅವನಿಗೆ. ಪಪ್ಪಂದು ಬೇಡ ಪಪ್ಪ ಅಂದು ಬೇಡ. ತಂದೆ ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು ಹೌದು ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಎಂತ ಮಗನು ಶ್ರಾವಣ ಕುಮಾರನಂತವನು ಹೇಳುವ ಇದ್ದರು ಇರಬೇಕು ಅಂತ ಮಗನು ಶ್ರಾವಣ ಕುಮಾರನಂತವನು. ಯಾಕ ನಮ್ಮ ತಮ್ಮನಂತವ್ ಬೇಡನ? ನಿಮ್ಮ ತಮ್ಮನಂತ ಹ ಹಾ ಅಲ್ಲ ಇವನಿಗೆ ಏನಾಗ್ಯದ? ಏನಾಗ್ಯದ? ಇವ್ನು ನಮ್ಮ ಅವ್ವ ಅಪ್ಪನ ಸೇವೆ ಮಾಡ್ತಾನ ದಿವಸ. ಮಾಡ್ತಿಲ್ಲಪ್ಪ ನೀ? ಇವನಂತವ್ನು ಹಳ್ಳದಾರ ಕರೆ ಅವ್ವ ಅಪ್ಪ. ಹೌದ್ ಆಗಳಲ್ಲಿ ಹೇಳಿನಿ ಏನತ್ತ? ನೀನು ನಿಮ್ಮ ತಮ್ಮಗಳು ಎಲ್ಲ ಹುಟ್ಟಬೇಕಾದ್ರೆ ನಿಮ್ಮ ಅವ್ವ ಅಪ್ಪ ಕಣ್ಣು ಕಳ್ಕೊಂಡವು. ಕನ್ಯಾ ಕಳ್ಕೊತಾವ್. ಮತ್ತೀಗ ಪದ್ಯ ಶ್ರವಣ ಕುಮಾರ್ ಒಂದು ಹಾಡ್ಲಿಕ್ಕತ್ತೀರಿ ಖರೆ. ಕಣ್ಣ ಕಳ್ಕೊಂಡ್ರೆ ಆಪರೇಷನ್ ಮಾಡಿ ಮತ್ತೆ ಚಸ್ಮಾ ಹಾಕಿಸ್ತೇವ್ ನಾವು. ಅಲ್ಲಿ ಕಣ್ಣೆ ಹೋದ ಬಳಕ ಆಪರೇಷನ್ ಏನು ಮಾಡೋವ್ರಿ ನೀವು? ಏ ನಮ್ಮ ಊರಾಗ ಚಲೋ ಬಿಜಾಪುರದಾಗ ಚಲೋ ಅದಾನ. ಒಳಗಿನ ಹೆಡ್ಲೈಟ್ ಹೋಗಿಂದ ಡ್ರೈವರ್ ಗಾಡಿ ಹೊಡಿತಾನ್ರಿ. ಹಾ ಕುರಿ ಕಣ್ಣು ಹಾಕ್ತೇವ್ ನಾವು. ಕಣ್ಣು ಯಾವಾಗಾರಿ ಹಾಕು ಅಲ್ಲಿ ಬುಡ್ಡಿನೇ ಇಲ್ಲದಕ್ಕೆ ಅದು ಹೋಗೇ ಬಿಟ್ಟಾವ ಅಲ್ಲಿ. ಹಾ ಹಾ ಹೆಂಗ್ರಿ ನಾಡಗೌಡ್ರಿ ಹಿಂಗೆ ಅಡಿಕೆ ಮಾಡು ಹೆಂಗ ಕಳ್ಕೊಂಡಯಪ್ಪ ಕಣ್ಣ? ಹ್ಯಾಂಗ ಕಳ್ಕೊಂಡಾರ? ಶ್ರವಣ ಕುಮಾರ್ನ ಪದ್ಯ ಹಾಡ್ಲಿಕ್ಕತ್ತೀರಿ ನೀವು. ಹೌದ್ ಕರೆ ಶ್ರವಣ ಕುಮಾರ್ನ ತಾಯಿ ತಂದಿ ಯಾರು? ಯಾರಲ್ಲೇ ಮತ್ತ ನಿಮ್ಗೆ ಹಡದಾರ ಅವ್ವಪ್ಪ ನಿಮಗೆ ಗುರುತಿಲ್ಲ. ಶ್ರವಣ ನಮ್ಮ ಕುಮಾರ್ ಅವ್ವ ಅಪ್ಪನ ಹೆಸರು ಹೇಳ್ತೇವ್ ನಾವು. ಅದೇ ನಿಮ್ಮ ಅವ್ವಪ್ಪ ಶ್ರವಣ ಕುಮಾರ್ ಅಲ್ಲ ತಾಯಿ ತಂದಿ. ಅವ್ರ ಅವ್ವ ಅಪ್ಪಂದ ನಾವೇ ಕೇಳೋನು. ನೋಡು, ಶ್ರವಣ ಕುಮಾರ್ನ ತಾಯಿ ತಂದಿ ಹೆಸರು ಧರಣಿ ಮತ್ತು ಕೇಶವ ಋಷಿ. ಹೌದ್ ಯಾನ್ ಮಾಡ್ತೀರತ್ತ ಕೇಳಿದ್ರ ಅವರು ಏನ್ ಮಾಡ್ತಿದ್ರಿಪ್ಪ? ಅವ್ರ ಅರ್ಧ ಆಯುಷ್ಯನೇ ಹೋತು ಭಗವಂತನ ಮ್ಯಾಲ ತಪ ತೆಗೆದಿದ್ರು. ಹೌದ್ ಕೇಶವ ಋಷಿ ಮತ್ತು ಧರಣಿ. ಹೌದಲ್ಲ? ಎದರ ಸಲುವಾಗಿ? ಹೌದ್ ಮಕ್ಕಳ ಸಮಾನಗ ಮಕ್ಕಳಿಲ್ಲಾರ ಸಂಬಂಧ. ಹೌದಪ್ಪ. ಖರೆ ಇವರ ಭಕ್ತಿಗೆ ಯಾರು ಮೆಚ್ಚಿದ? ಮಾರುತೇಶ್ವರ ಭಗವಂತ ಮೆಚ್ಚಿದ. ಹೌದಲ್ಲ? ಮೆಚ್ಚಿ ಅವ್ರ ಮನೆಗೆ ಬಂದ ಹೌದ್ ಪರಮಾತ್ಮ. ಅದಕ್ಕೆ ಹಿರಿಯರು ಹೇಳ್ತಾರ, ಪರಮಾತ್ಮ ಯಾವ ರೂಪದೊಳಗೆ ಯಾವ ಟೈಮ್ದೊಳಗೆ ಹೆಂಗ ಬರ್ತಾನ ಗೊತ್ತಿರೋದಿಲ್ಲ, ಹೇಳಕ್ ಆಗಂಗಿಲ್ಲಪ್ಪ. ಪರಮಾತ್ಮ ಬಂದ ಹೆಂಗ ಬಂದ ಧರಣಿ ಮತ್ತು ಕೇಶವ ಋಷಿ ಮನೆಗೆ? ಹೆಂಗ ಬಂದಯ್ಯಪ್ಪ? ಮುಪ್ಪಾನ ಮುದುಕಾಗಿದ್ದ. ಹೌದ್ ಎಟ್ರಿ 99-100 ವಯಸ್ಸು ಆಗಿ ಬಂದ. ಹೌದಲ್ಲ? ಖರೆ ಬರಬೇಕಾದ್ರೆ ಪರಮಾತ್ಮ ಗುಣ ಪರೀಕ್ಷೆ ಮಾಡಬೇಕಾದ್ರೆ ಹಂಗೆ ಬರಂಗಿಲ್ಲವ. ಹೆಂಗ ಬರ್ತಾನಪ್ಪ? ಹೆಂಗ ಇವ್ರ ಮನೆಗೆ ಬಂದ ಅಂತ ಕೇಳಿದ್ರೆ ಕೇಶವ ಋಷಿ ಮನೆಗೆ ಹೆಂಗ ಬಂದ? ಒಂದು ಕಾಲ ಫುಲ್ ರೋಗ ಹಚ್ಕೊಂಡಿದ್ದವ. ಹಾ ಹಾ ಏನಾಗಿತ್ತು? ಒಂದು ಕಾಲಿಗೆ ಕಿವ ರಕ್ತ ತುಂಬಿ ಹರಿತಿತ್ತು. ಹೌದಪ್ಪ. ಒಂದು ಕಾಲ ಮಾತ್ರ ಬಹಳ ಚಂದಿತ್ತು. ಹೌದ್ ಇವ್ರು 60 ವರ್ಷಗಟ್ಲೆ ಭಕ್ತಿ ಮಾಡಿದ್ರು ಕೂಡ ಏನಾಗಿತ್ತತಿ ಕೇಳಿದ್ರ ಏನಾಗಿತ್ತಿಪ್ಪ? ಈಗ ಯಾರೇ ಜೋಗಿ ಜಂಗಮರು ಬಂದ್ರೆ ಭಕ್ತಿಯಿಂದ ಅವರಿಗೆ ದಾನ ಮಾಡ್ತಿದ್ರು. ಹೌದ್ ಖರೆ ಪರಮಾತ್ಮ ಬಂದ ಕೇಳ್ತಾನ ಅವ್ರ ಭಕ್ತಿಗೆ ಮೆಚ್ಚಿ. ಏನಂತ ಕೇಳ್ತಾನಪ್ಪ? ನಿಮ್ಮ ಭಕ್ತಿಗೆ ಮೆಚ್ಚಿ ನಾ ನಿಮ್ಮ ಮನೆಗೆ ಬಂದೀನಿ. ಬಂದೀನಿ. ಖರೆ ನೀವು ಏನು ಬೇಡಿದೆಲ್ಲ ಕೊಡಕ್ಕೆ ತಯಾರಿದಿರಿ. ಹೌದ್ ಅಟ್ಟು ಭಗವಂತನ ಮ್ಯಾಗಲ ಪ್ರೇಮ ಅದ ನಿಮ್ಮದು. ಹೌದ್ ಅದಕ್ಕೇನು ಬ್ಯಾಡ ಅನ್ನಂಗಿಲ್ಲ. ಖರೆ ಹೌದು ನಾ ನಿಮ್ಮ ಮನ್ಯಾಗ ಹೌದ್ ಜಳಕ ಮಾಡಬೇಕತ್ತೀನಿ, ಮತ್ತಿಬ್ಬರು ಗಂಡ ಹೇಳ್ತೀನಿ ನನಗೆ ಜಳಕ ಮಾಡಿಸ್ಬೇಕಂತ ಹೇಳ್ದ ಪರಮಾತ್ಮ. ಗಂಡ ಹೆಂಡತಿ. ಹಾ
ಹೌದಲ್ಲ ಧರಣಿ ಮತ್ತು ಕೇಶವ ಋಷಿಗೆ. ಹೌದು. ಅವಾಗ ಏನ್ ಮಾಡಿದ್ರು ಇವ್ರು 60 ವರ್ಷ ಗಟ್ಲೆ ಭಕ್ತಿ ಮಾಡಿದವ್ರು ಗಂಡ ಹೆತ್ತತಿ ಕೇಳಿದ್ರ ಏನಾಯ್ತಿಪ್ಪ ನೋಡಿ ಎಂತ ಪತಿವೃತ್ರಿಕಿ ಧರಣಿ ಹೆಂಗಿಪ್ಪ ಕೇಶವ ಋಷಿ ಹೆಂಡತಿ ಹೆಂಗಿಪ್ಪ ಖರೆ ಗಂಡ ನೀರ್ ಹಾಕದ ಹೌದಲ್ಲ ಹೆಂಡತಿ ಕಾಲ್ ತೊಳಿತಿಳಿಕಿ ಹೌದು ಹ್ಯಾಂಗ್ರಿ ಹೆಂಗ್ ತೊಳಿತಿದ್ಲು ಚಲೋ ಇದ್ದ ಕಾಲ ಬಹಳ ಚಂದಗೆ ತೊಳೆದಳಕಿ. ಹೌದಲ್ಲ 60 ವರ್ಷ ತಪ ಮಾಡಿದ ಅದು ಏನಾಗ್ತಾರಲ್ಲ ಹಿರಿಯರು ಹೌದು 60 ನಿಮಿಷದ ಸಿಟ್ಟ 60 ನಿಮಿಷದ ಶಾಂತಿ 1 ನಿಮಿಷದ ಸಿಟ್ಟು ಹಾಳು ಮಾಡ್ತದ. ಹೌದು ಆಕಿ ಎಡಗಾಲ ತೊಳಿಬೇಕಂದ್ಲು ಖರೆ ಏನಾಗಿತ್ತಿಪ್ಪ ಫುಲ್ ಕಿವ ರಕ್ತ ತುಂಬಿತ್ತು. ಹೌದು ಈ ಕಾಲ ತೊಳಿಬೇಕಾದ್ರೆ ಹೇಸ್ಕೊಂಡು ಬಿಟ್ಟು ನೋಡ್ರಿ. ಹಾ ಯಾರಿಗೆ ಅಲ್ಲಿ ಬರೋದೇ ಇಲ್ಲಪ್ಪ ಹೇಸಿಗೆ ಇಲ್ಲ ಮತ್ತೆ ಭಗವಂತನ ಮ್ಯಾಲ ಭಕ್ತಿ ಬೇಕಲ್ಲ ತಿಳ್ಕೊಬೇಕಲ್ಲ. ಪರಮಾತ್ಮ ಅನ್ನೋದಕ್ಕೆ ಗೊತ್ತಿಲ್ಲಲ್ಲ ಮತ್ತೆ ಅರಿವಿನ ಜನ್ಮ ಇಲ್ರಿ. ನೀವು ಯಾರ ಸಂಬಂಧ ಭಕ್ತಿ ಮಾಡ್ಲಕತ್ತೀರಿ? ನಮ್ಮ ಸಂಬಂಧಿ ಅಲ್ಲ ಈ ಮಾರುತೇಶ್ವರ ಮ್ಯಾಗ ಭಕ್ತಿ ಇಟ್ಟೆ ಭಜನ ಮಾಡ್ಲಕತ್ತೀರಿ. ಹೌದು ಮತ್ತೆ ಮಾರುತೇಶ್ವರ ಹೇಳ್ದ ಕೈಯ ಗದ ಹಿಡ್ಕೊಳಾರ್ದೆ ಹಿಂದೆ ಬಾಲಿಲ್ಲಾರ್ದೆ ಬಂದಂದ್ರೆ ಮಾರುತಿ ಅನ್ನೋರು ಅಲ್ಲಿ ನೀವು ಇವ ನಮ್ಮಂಗೆ ಮನುಷ್ಯನೇ ಅನ್ನೋರು ನೀವು. ಅವ ಗದ ಹಿಡ್ಕೊಂಡ್ ಬಂದ್ರೆ ಮಾರುತಿ ಅವ. ಹಾ ನಿಮಗೆ ಸಾಕ್ಷಾತ್ ಎಂದೂ ಭಗವಂತ ಭೇಟಿ ಆಗುವುದಿಲ್ಲ. ಹೌದಲ್ಲ ಅವಾಗ ಧರಣಿ ಹೆಂಡತಿ ಧರಣಿಗಿ ಹೌದು ಕೇಶವ ಋಷಿ ಹೆಂಡತಿ ಏನಾಯ್ತು ಅಂತ ಕೇಳಿದ್ರೆ ಮನಸ್ಸು ಚಂಚಲಾಯ್ತು. ಹೌದು ಅವನಿಗೆ ಗೊತ್ತಾಯ್ತು ಪರಮಾತ್ಮಗ ಏನತ್ತ ನೀವು ಎದ್ರ ಸಂಬಂಧ ತಪಸ್ ಮಾಡ್ಲಕತ್ತೀರ ನನಗೆ ಗೊತ್ತದ. ಹೌದಲ್ಲ ಖರೆ ನಿಮ್ಮ ಹೊಟ್ಯಾಗ ಮಕ್ಕಳಿಲ್ಲ 60 ವರ್ಷ ಆಯ್ತು ನಾನು ಮ್ಯಾಗ ಭಕ್ತಿ ಮಾಡ್ಲಕತ್ತೀರಿ. ಹೌದು ನಿಮ್ಮ ಭಕ್ತಿಗೆ ಮೆಚ್ಚಿ ನಾ ಬಂದಿನಿ. ಹೌದು 60 ವರ್ಷ ಮಾಡಿರ್ತಕ್ಕಂಥ ಭಕ್ತಿ ಇವತ್ತು ನಿಮ್ಮದು ಫೇಲ್ ಆಗ್ತದ. ಖರೆ ನಿಮಗೆ ಮಗ ಹುಟ್ಟುತ್ತಾನ ಎಂತ ಯಾವಾಗ ಧರಣಿ ಗರ್ಭದೊಳ ಮಗ ಉತ್ಪತ್ತಿ ಆಗ್ತಾನ ಮೂಡ್ತಾನ ಹೌದು ಅವಾಗ ನಿಮ್ಗೆ 2 ಕಣ್ಣು ಹೊಕ್ಕವತ್ತು ಹೇಳ್ದ ಪರಮಾತ್ಮ. ಯಾಕಂದ್ರೆ ಕಾಲು ತೊಳಿಬೇಕಾದ್ರ ಹೆಸ್ಕೊಂಡಿದ್ದಳಿಕಿ 60 ವರ್ಷ ತಪಸ್ ಮಾಡಿದಳಲ್ಲ. ಹೌದು ಅವಾಗ ಅಂದವ ನಮ್ಮ ಕಣ್ಣು ಹೋದ್ರೆ ಹೋಗ್ಲಿ ಖರೆ ಮಕ್ಕಳಾಗಲಿ. ಹೌದು ಬರೋಬರಿ ಮತ್ತ ಇವ ಮಗ ಹುಟ್ಟಿದ ಬಳಿಕೆ ಕಣ್ಣು ಹೋದವಲ್ಲಿ ಇವರು. ಹೌದಲ್ಲ ಮತ್ತೆ ಹಿಂಗೆ ಭಕ್ತಿ ಮಾಡಿದ್ರೆ ಹೆಂಗ ಆಗುದ್ರಿ? ಹೌದು ಇಂಥ ಮಕ್ಳು ಹುಟ್ಟದ ಅಂದ್ರೆ ತಾಯಿ ತಂದೆ ಕಣ್ಣು ಕಳೆ ಅಂತವು ಜೀವ ಹೊಡೆ ಅಂತವು. ಅದಕ್ಕೆ ಹೇಳಕತ್ತಾರೋ ಅದಕ್ಕೆ ನೀವು ಹಂಗೆ ಇದ್ರಿ ನೀವು ಮಕ್ಕಳು ನಿಮ್ಮ ತಮ್ಮಗಳಾಯ್ತು ನೀ ಆಯ್ತು ನಾ ಇಲ್ಲ ಇವರಿಬ್ರೇ ಇವರಿಬ್ರೇ ನಾ ಮತ್ತೆ ನೀ ಯಾಕಲ್ಲ ನೀನು ಮತ್ತೆ ಹಾಕಿನೇ ಅಲ್ಲ. ಮತ್ತೆ ನನ್ನಂತವ ನಾ 14-20 ವರ್ಷ 22 ವರ್ಷ ಸಂಸಾರ ಮಾಡ್ಲಕತ್ತೀನಿ. ಕೂದಲು ರವಿಚಂದ್ರ ನಂಗಿದ್ದು ಯಾಕ್ರಿ ಗುರುಗಳು ಅಲ್ಲೇ ಕೂತಾರ ಏನವು ಯಾಕ್ರಿ ಮಾರಾದ್ರಿ ಹೆಂಗಿದ್ರು ತಲೆ ಕೂದಲ ಹೆಂಗ್ ಇರ್ತಾವ ನಮ್ಮ ಮಾಸ್ತಾರ ಗುರುಗಳು ಕೂಡಿ ನಮ್ಮ ದೇವ್ರು ಕೂಡಿ ಈ ಒಂದರೆ ಉಳ್ದವಳು ತಲೆಗೆ ಹೆಣ್ತಿ ಸಂಬಂಧ ಭಕ್ತಿ ಮಾಡಿ 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 ಫುಲ್ಲಾಗ್ಯದ್ರಿ. ಯಪ್ಪ ನಿಮ್ಮ ತೆಳ್ಯಾನ ಕೂದ್ಲಾರ ಹೆಂಗ್ ಹೋಗ್ಯಾವ? ನಿಮ್ಮ ತೆಳ್ಯಾನ ಕೂದ್ಲಾರ ಹೆಂಗ್ ಹೋಗ್ಯಾವ? ಹೆಂಗ್ ಹೋಗ್ಯಾವ್ರಿ ಹೆಣ್ತಿ ಸಂಬಂಧ? ಇವ್ರು ಹೆಣ್ತಿ ಸಂಬಂಧ ಭಕ್ತಿ ಮಾಡ್ಯಾರ ಅದಕ್ಕೆ ಹೋಗ್ಯಾವ. ಹೌದ್ರಿ ಮತ್ತ ಜಗತ್ತದೊಳಗೆ ಹೆಣ್ತಿ ಬಾಳ ದೊಡ್ಡಕ್ಕೆ ತಗಳೇನೆ ಹೇಳಿಲ್ಲ. ಹೌದು ಮಗ ಇರ್ಬೇಕಿವ ಎದ್ದರಿರಬೇಕು ಎಂತ ಮಗನು ಶ್ರಾವಣ ಕುಮಾರನ ತವನು. ಎಂತದ ನಿನ್ನ ಮಕ್ಕಳು ಎದ್ದರಿರಬೇಕು ಎಂತ ಮಗನು ಶ್ರಾವಣ ಕುಮಾರನ ತವನು. ತಂದೆ ತಾಯಿಯ ಸೇವೆಯನು ಸೇವೆಯನು ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಎಂತ ಮಗನು ಶ್ರಾವಣ ಕುಮಾರನಂತವನು ಇದ್ದರಿರಬೇಕು ಎಂತ ಮಗನು ಶ್ರಾವಣ ಕುಮಾರನಂತವನು. ತಂದೆ ತಾಯಿಯ ಸೇವೆಯನು ತಂದೆ ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಅಂತ ಮಗನು ಶ್ರಾವಣ ಕುಮಾರನಂತವನು ಇದ್ದರಿರಬೇಕು ಅಂತ ಮಗನು ಶ್ರಾವಣ ಕುಮಾರನಂತವನು. ತಂದೆ ತಾಯಿಯ ಸೇವೆಯನು ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಎಂತ ಮಗನು ಶ್ರಾವಣ
ಎಲ್ಲವರಿದ್ದರು ತಾಯಿ ತಂದೆ. ತಾಯಿಗೆ ಕಾಲಿಲ್ಲ ತಂದೆಗೆ ಕಾಲಿಲ್ಲ ಎಳವರಿದ್ದರು ತಾಯಿ ತಂದೆ. ತಾಯಿಗೆ ಕಾಲಿಲ್ಲ ತಂದೆಗೆ ಕಣ್ಣಿಲ್ಲ ಎಳವರಿದ್ದರು ತಾಯಿ ತಂದೆ. ಏ ಕೈಲಾಸ ನಿಮ್ಮ ಪಾದ ಉದರಾದಿ ವೈಕುಂಠ ನವರಸ ನಗು ನಿಶಾರ. ಕೈಲಾಸ ನಿಮ್ಮ ಪಾದ ಉದರಾದಿ ವೈಕುಂಠ ನವರಸ ನಗು ನಿಶಾರ. ನಿತ್ಯ ಸೇವೆಯ ಮಾಡ್ಯಾನ ಅವರಲ್ಲಿ ದೇವರನ ಕಂಡನ. ನಿತ್ಯ ಸೇವೆಯ ಮಾಡನ ಅವರಲ್ಲಿ ದೇವರನ ಕಂಡನ. ತಂದೆ ತಾಯಿಯ ಸೇವೆಯನು ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು. ಇದ್ದರಿರಬೇಕು ಎಂತ ಮಗನು ಶ್ರಾವಣ ಕುಮಾರನಂತವನು. ಇರಬೇಕು ಎಂತ ಮಗನು ಶ್ರಾವಣ ಕುಮಾರನಂತವನು. ಕಾಶಿಗೆ ಹೋದರ ಪಾಪೆಲ್ಲ ದೂರ ಅನತರ ಭಾಷಣಗಾರ. ಕಾಶಿಗೆ ಹೋದರ ಪಾಪೆಲ್ಲ ದೂರ ಅನತರ ಭಾಷಣಗಾರ. ಕಾಶಿಗೆ ಹೋದರ ಪಾಪೆಲ್ಲ ದೂರ ಅನತರ ಭಾಷಣಗಾರ. ಖುಷಿನ ಕೊಂದು ಕಾಶಿಗೆ ಹೋದರ ನಿನ್ನ ಕರ್ಮ ದೂರ ಆಗತದ ಹ್ಯಾಂಗ. ಖುಷಿನ ಕೊಂದು ಕಾಶಿಗೆ ಹೋದರ ನಿನ್ನ ಕರ್ಮ ದೂರ ಆಗತದಾಗ. ಎಲ್ಲ ಇಲ್ಲೇ ಐತು ಮೂಲ ಜನಕರ ಸೇವೆ ನಿತ್ಯ ಮಾಡ. ಎಲ್ಲ ಇಲ್ಲೇ ಐತು ಮೂಲ ಜನಕರ ಸೇವೆ ನಿತ್ಯ ಮಾಡ. ತಂದೆ ತಾಯಿಯ ಸೇವೆಯನು ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು. ಇದ್ದರಿರಬೇಕು ಎಂತ ಮಗನು ಶ್ರಾವಣ ಕುಮಾರನಂತವನು. ಇದ್ದರಿರಬೇಕು ಎಂತ ಮಗನು ಶ್ರಾವಣ ಕುಮಾರನಂತವನು. ಮಚ್ಚರ ಗುಣಗಳು ತುಂಬಿಕೊಂಡವಾಗ ದೇವರು ಸಿಗುತ್ತಾನ ಹ್ಯಾಂಗ. ಮಚ್ಚರ ಗುಣಗಳು ತುಂಬಿಕೊಂಡವಾಗ ದೇವರು ಸಿಗತಾನ ಹ್ಯಾಂಗ. ಮಚ್ಚರ ಗುಣಗಳು ತುಂಬಿಕೊಂಡವಾಗ ದೇವರು ಸಿಗುತ್ತಾನ ಹ್ಯಾಂಗ. ಇಲ್ಲಿ ಸಲ್ಲದವರು ವಲ್ಲಂಗ ಸಲ್ಲುವರು ಹೇಳಾರ ಶರಣರು ನಮಗ. ಎಲ್ಲಿ ಸಲ್ಲದವರು ಅಲ್ಹಂಗ ಸಲ್ಲುವರು ಹೇಳಾರ ಶರಣರು ನಮಗ. ಎಲ್ಲ ಕ್ಷೇತ್ರ ನದಿಯ ತೀರ್ಥ ಹಡದ ತಾಯಿ ತಂದೆಯ ಮಾತಾ. ಎಲ್ಲ ಕ್ಷೇತ್ರ ನದಿಯ ತೀರ್ಥ ಹಡದ ತಾಯಿ ತಂದೆಯ ಮಾತಾ. ತಂದೆ ತಾಯಿಯ ಸೇವೆಯನು ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು. ಇದ್ದರಿರಬೇಕು ಎಂತ ಮಗನು ಶ್ರಾವಣ ಕುಮಾರನಂತವನು. ಇದ್ದರಿರಬೇಕು ಎಂತ ಮಗನು ಶ್ರಾವಣ ಕುಮಾರನಂತವನು. ಹಾಡುವ ಜನಗಳ ನಡಗಂಬವಾಗಿ
ಹೆಸರಾದ ಬಸವೇಶ್ವರ ಏ ಕೊಂಡಿ ಮಂಚನ್ನ ಬಸವಾಗ ಕಾಡಿದರ ಹೆಸರಾದ ಬಸವೇಶ್ವರ ಭಕ್ತಿ ಇರಬೇಕು ಬಾಳಲ್ಲಿ ಕಾಲ ಸೃಷ್ಟಿ ಹಾಡಿದಲಿಲ್ಲಿ ಭಕ್ತಿ ಇರಬೇಕು ಬಾಳಲ್ಲಿ ಕಾಲ ಸೃಷ್ಟಿ ಹಾಡಿದಲಿಲ್ಲಿ ತಂದೆ ತಾಯಿಯ ಸೇವೆಯನು ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಎಂತ ಮಗನು ಶ್ರಾವಣ ಕುಮಾರನಂತವನು ಇದ್ದರಿರಬೇಕು ಎಂತ ಮಗನು ಶ್ರಾವಣ ಕುಮಾರನಂತವನು ಹೌದು ಆ